Maths making easy. Today's question is cube tables. ಸೇಮ್ ನಂಬರ್ಸ್ 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ ನಮಗೆ ಸಿಕ್ಕುದ ಆನ್ಸರ್ಗೆ ಕ್ಯೂಬ್ಸ್ ಅನ್ನು ಹೇಳ್ತದೆ. ದೊಡ್ಡರಲ್ಲಿ ನೋಡುವಾಗ 1 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೆ, 2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೆ, 3 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೆ. ಹೀಗೆ ಮಾಡಿ ಬರುವಾಗ ಈ ನಂಬರ್ಸ್ಗೆ ಕ್ಯೂಬ್ ಟೇಬಲ್ಸ್ ಅನ್ನು ಹೇಳ್ತದೆ. 1 into 1 into 1 1, 2 into 2 into 2 8, 3 into 3 into 3 27. ಒಂದು ನಂಬರ್ ಸೇಮ್ ನಂಬರ್ 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ ಇಲ್ಲಿ ನೋಡಿ ಇದಕ್ಕೆ ಪವರ್ 3 ಬಂದಿದೆ. ಓಕೆ, 1 into 1 into 1 ಅಂತ ಹೇಳುವಾಗ 1 to the power 3. ಆನ್ಸರ್ ಈಸ್ 1. 2 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 2 into 2 into 2 ಅಂದರೆ 2 to the power 3 is equal to 8. 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 3 into 3 into 3 ಅಂದರೆ 3 to the power 3 is equal to 27. 4 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 4 into 4 into 4 4 to the power 3 ಅಂದರೆ 64. ಓಕೆ, 5 into 5 into 5 5 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 5 to the power 3 125. 6 into 6 into 6 6 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 6 to the power 3 216. 7 into 7 into 7 7 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 7 to the power 3 is equal to 343. 8 into 8 into 8 8 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 8 to the power 3 ಅಂದರೆ 512. 9 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 9 into 9 into 9 ಅಂದರೆ 729. 9 to the power 3 is equal to 729. ಅದೇ ಥರ 10 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ 10 into 10 into 10 10 to the power 3 is equal to 1000. ಇದು ಪ್ರಾಕ್ಟೀಸ್ ಮಾಡಬೇಕು, ಇದೇ ಥರ ಬೈ ಹಾರ್ಟ್ ಮಾಡಬೇಕು. ಹೈಸ್ಕೂಲ್ ಮಕ್ಕಳಿಗೆ ಸ್ಕ್ವೇರ್ ಟೇಬಲ್ ಕ್ಯೂಬ್ ಟೇಬಲ್ ಎಲ್ಲ ಅಗತ್ಯವಾಗಿದೆ. ಒಂದೊಂದು ಪ್ರಾಬ್ಲಮ್ ಮಾಡುವಾಗ ನಮಗೆ ಅದನ್ನೊಳಗೆ ಹೋಗಿ ಟೇಬಲ್ಸ್ ಕಲೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಟೇಬಲ್ಸ್ ಎಲ್ಲ ಕೈಯಲ್ಲಿದ್ದರೆ ಮಾತ್ರ ಈಸಿಯಾಗಿ ಸ್ಪೀಡಾಗಿ ಸುಲಭವಾಗಿ ಮ್ಯಾಥ್ಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮಿನಿಮಮ್ 10 ತನಕ ಆದರೆ ಸಹ ಕ್ಯೂಬ್ ಟೇಬಲ್ಸ್ ಕಲಿಯಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.